ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೇವಂತಿಗೆ ಗಿಡಕ್ಕೆ ಇವತ್ತು ನಾನು ಯಾವ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನೋಡೋಣ. ಅದರಲ್ಲೂ ಈ ಸೇವಂತಿಗೆ ಗಿಡನ ನಾವು ಕೇರ್ ಮಾಡೋದ್ರ ಮೇಲೆ ಹೆಚ್ಚು ಡಿಪೆಂಡ್ ಆಗಿರುತ್ತೆ. ಅದು ತುಂಬಾ ಸೂಕ್ಷ್ಮ ಇದು ಸೇವಂತಿಗೆ ಗಿಡ. ಈ ಸೇವಂತಿಗೆ ಗಿಡಕ್ಕೆ ನಾವು ಹೆಚ್ಚು ಗಟ್ಟಿ ಇರೋಂತಹ ಗೊಬ್ಬರ ಎಲ್ಲ ಕೊಡೋಕ್ಕಾಗೋದಿಲ್ಲ. ಬರೀ ಲಿಕ್ವಿಡ್ ಮಾತ್ರ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ತುಂಬ ಸಸಿ ಬಂದಿರೋ ಕಾರಣ ಅದರಲ್ಲಿ ಗಟ್ಟಿ ಇರೋ ಗೊಬ್ಬರ ಎಲ್ಲ ಕೊಡೋಕ್ಕಾಗೋದಿಲ್ಲ. ನೋಡಿ, ನಾನು ಒಂದು ಬಕೆಟಲ್ಲಿ ನೀರು ತಗೊಂಡಿದ್ದೀನಿ. ಆ ನೀರಿಗೆ ನಾನು ಈ ಸಗಣಿನ ನೆನೆಸಿಡ್ತಾ ಇದ್ದೀನಿ. ಅಂದರೆ ಇದು ನೀವು ಹಸಿ ಸಗಣಿ ಆದ್ರೂ ಹಾಕ್ಬೋದು, ಇಲ್ಲಾಂದರೆ ಈ ಥರ ಒಣಗಿರೋ ಸಗಣಿನ ನೆನೆಸ್ಬಿಟ್ಟು ಕಲಿಸ್ಬಿಟ್ಟು ಹಾಕ್ಬೋದು. ಅಂದರೆ ನನ್ನ ಹತ್ರ ಸದ್ಯಕ್ಕೆ ಈಗ ಹಸಿ ಸಗಣಿ ಇರಲಿಲ್ಲ, ಒಣಗಿರೋದೇ ಇತ್ತು. ಅದನ್ನೇ ನಾನು ಒಂದು 3 ದಿನ ನೆನೆಯೋಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ನೆಂದಾದ್ಮೇಲೆ ನೀವು ಇದನ್ನು ಸೇವಂತಿಗೆ ಗಿಡಗಳಿಗೆ ಹಾಕ್ಬೋದು. ಈ ಒಣಗಿರೋ ಸಗಣಿಗಿನ್ನ ಹಸಿ ಸಗಣಿ ಹಾಕಿದ್ರೇ ಒಳ್ಳೆಯದು. ಯಾಕೆಂದರೆ ಇವಾಗ ಸದ್ಯಕ್ಕೆ ನನ್ನ ಹತ್ರ ಹಸಿ ಸಗಣಿ ಇರಲಿಲ್ಲ, ಎಲ್ಲ ಒಣಗೋಗಿತ್ತು. ಹಂಗಾಗಿ ಅದನ್ನೇ ನಾನು ಇವಾಗ ಒಣಗಿರೋದನ್ನೇ ಒಂದು 3 ದಿನ ನೆನೆಸಿಟ್ಟು ಆಮೇಲೆ ಅದು ಗಿಡಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಒಂದು 3 ದಿನ ಆಗಿದೆ, ಚೆನ್ನಾಗಿ ನೆಂದಿದೆ. ನೋಡಿ, ಒಂದು ಕೋಲ್ ತಗೊಂಡು ಈ ಥರ ಚೆನ್ನಾಗಿ ತಿರ್ಸ್ಬಿಟ್ಟು ಆಮೇಲೆ ಅದು ಕೈನಲ್ಲಿ ಇಚ್ಕಿದ್ರೂ ಸಾಕು, ಇಲ್ಲ ಅಂದರೆ ನಿಮ್ಗೆ ಇಚ್ಕೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ನೋಡಿ, ಅದು ಗಟ್ಟಿ ಇರುತ್ತಲ್ಲ, ಅದನ್ನು ಚೆನ್ನಾಗಿ ನೆಂದಿರುತ್ತಲ್ಲ ಸಗಣಿ, ಅದನ್ನು ಈ ಥರ ಹಿಂಗೆ ಕೈನಲ್ಲಿ ಹಿಂಗೆ ಇಚ್ಕಿದ್ರೆ ಅದರಲ್ಲಿರೋಂಥ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ಅಂದರೂ ಅದು ನೆಂದಿದೆಯಲ್ಲ, ಅದರಲ್ಲಿರೋಂಥ ಸತ್ವನೂ ಎಲ್ಲ ಬಿಟ್ಟಿರುತ್ತೆ. ಈಗ ನೋಡಿ, ನಾನು ಪ್ಲೈನ್ ನೀರು ತಗೊಂಡಿದ್ದೀನಿ. ಆ ಪ್ಲೈನ್ ನೀರಿಗೆ ಇದಕ್ಕೆ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಗಟ್ಟಿ ಹಾಕ್ಬಾರ್ದು. ಈ ಸಗಣಿ ನೀರನ್ನ ತುಂಬ ತೆಳು ಮಾಡ್ಕೊಂಡೇ ಗಿಡಗಳಿಗೆ ಹಾಕಿದ್ರೆ ಒಳ್ಳೆಯದು. ನಿಮಗೆ ಸಗಣಿ ಸಿಕ್ಕಿಲ್ಲ ಅಂದರೆ ನೀವು NPK ಇರುತ್ತೆ ನೋಡಿ, ಅದನ್ನು ನೀರಲ್ಲಿ ಕಲಿಸ್ಬಿಟ್ಟಾದ್ರೂ ನೀವು ಗಿಡಗಳಿಗೆ ಹಾಕ್ಬೋದು. ನೋಡಿ, ಇದು ಈ ಥರ NPK ಇರುತ್ತಲ್ಲ, ಇದನ್ನು ನೀರಲ್ಲಿ ಕಲಿಸ್ಬಿಟ್ಟು ನೀವು ಗಿಡಗಳಿಗೆ ಹಾಕ್ಬೋದು. ಅಂದರೆ ಈ ಸೇವಂತಿಗೆ ಗಿಡಕ್ಕೆ ಈ NPK ಆಗಿರ್ಬೋದು, ಎಪ್ಸಮ್ ಸಾಲ್ಟು, ರೋಸ್ ಮಿಕ್ಸು ಏನೇ ಬೇಕಿತ್ತು ಅಂದರೂ ನಮ್ಮ ಹತ್ರ ಸಿಗುತ್ತೆ. ಬುಕ್ ಮಾಡಿ ತಗೋಬೋದು. ಏಕೆಂದರೆ ಸಾಮಾನ್ಯವಾಗಿ ಟೌನಲ್ಲಿರೋರಿಗೆ ಈ ಸಗಣಿ ಎಲ್ಲ ಸಿಕ್ಕೋದಿಲ್ಲ. ಅಂಥವರು ಏನು ಮಾಡ್ತೀರಾ, ಈ NPKನ ಕಲಿಸ್ಬಿಟ್ಟು ನೀವು ಈ ಸೇವಂತಿಗೆ ಗಿಡಗಳಿಗೆ ಹಾಕ್ಬೋದು. ಹಂಗಾಗಿ ನಾನು ಅದನ್ನು NPK ತೋರಿಸಿದ್ದೀನಿ ಅಷ್ಟೇ. ಈ ಸಗಣಿನಲ್ಲಿ ತುಂಬಾ NPK ಅಂಶ ಇರುತ್ತೆ. ಹಂಗಾಗಿ ಗಿಡಗಳಿಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಸೇವಂತಿಗೆ ಗಿಡಗಳಿಗೆ ಈ ಸಗಣಿ ಗೊಬ್ಬರ ಅಂದರೆ ಒಂದು ರೀತಿ ಮಾಡಿಸಿದಂತಹ ಗೊಬ್ಬರ ಅಂತಲೇ ಹೇಳ್ಬೋದು. ಗೊಬ್ಬರ ಅಂದರೆ ನಾವು ಪುಡಿ ಇರೋಂತಹ ಗೊಬ್ಬರ ಎಲ್ಲ ಕೊಡೋಕ್ಕಾಗೋದಿಲ್ಲ, ಅದು ಲಿಕ್ವಿಡ್ ಮಾಡಿಯೇ ಕೊಡಬೇಕು ನಾವು. ನೋಡಿ, ಇದರಲ್ಲಿ ಇಷ್ಟೊಂದು ಸಸಿಗಳೆಲ್ಲ ಬಂದಿದೆಯಲ್ಲ, ಗಟ್ಟಿ ಇರೋಂತಹ ಗೊಬ್ಬರ ಹೆಂಗೆ ಕೊಡೋಕ್ಕಾಗುತ್ತಲ್ವಾ. ಹಾಗಾಗಿ ನಾವು ಈ ಸೇವಂತಿಗೆ ಗಿಡಕ್ಕೆ ಮಾತ್ರ ಲಿಕ್ವಿಡ್ ಕೊಟ್ಟರೆ ಒಳ್ಳೆಯದು. ತುಂಬ ಜನ ಅಕ್ಕ, ನಮಗೆ ಸೇವಂತಿಗೆ ಗಿಡ ಎಷ್ಟೇ ಗಿಡ ಇಟ್ಟರು ಬರೋದೇ ಇಲ್ಲ ಅಂತೀರಾ. ನೋಡಿ, ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಅದರಲ್ಲೂ ಸಸಿಗಳೆಲ್ಲ ಎಷ್ಟೊಂದು ಬಂದಿದೆ. ನಾನು ಒಂದೊಂದೇ ಸಸಿ ಇಟ್ಟಿರ್ತೀನಿ, ಅದರಲ್ಲೂ ಅದ್ರ ಪಕ್ಕದಲ್ಲೆಲ್ಲ ತುಂಬ ಸಸಿಗಳು ಬಂದು ಅದು ಪಾಟೇ ಫುಲ್ ಆಗಿಬಿಟ್ಟಿದೆ, ಅಷ್ಟೊಂದು ಸಸಿಗಳಿದೆ. ಆರೆಂಜು ನೋಡಿ, ಹಳೆ ಗಿಡ ನನ್ನ ಗಾರ್ಡನಲ್ಲಿ ಸ್ಟಾರ್ಟಿಂಗ್ ಒಂದೇ ಒಂದಿತ್ತು ನೋಡಿ, ಆ ಗಿಡ ನಾನು ಸುಮಾರು ಗಿಡಗಳನ್ನು ಸಹ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ಇದು ಎಲ್ಲೋ, ಅದು ಇನ್ನೂ ಮೊಗ್ಗು ಸ್ಟಾರ್ಟ್ ಆಗಿದೆ. ಅದರಲ್ಲಿ ಎಲ್ಲೋ ಮತ್ತು ಪಿಂಕ್, ಈ ಪ್ರತಿಯೊಂದು ಗಿಡದಲ್ಲೂ ಹೂಗಳು ಬರ್ತಾ ಇದೆ. ಕೆಲವರು ಹೇಳ್ತೀರಾ ವರ್ಷ ಇಡೀ ಹೂ ಬರೋದಿಲ್ಲ, ಸೀಸನ್ ಮಾತ್ರ ಅಂತೀರಾ. ಇಲ್ಲ, ನನ್ನ ಹತ್ರ ಇರೋ ಗಿಡದಲ್ಲಿ ವರ್ಷ ಇಡೀ ಹೂ ಬಿಡುತ್ತೆ. ಪ್ರತಿಯೊಂದು ಗಿಡದಲ್ಲೂ ವರ್ಷ ಇಡೀ ಹೂ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಅದರಲ್ಲಿ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗಿದೆ. ಮತ್ತು ಅದರಲ್ಲಿ ಪಕ್ಕದಲ್ಲಿ ಸಸಿಗಳೆಲ್ಲನೂ ಯಾವ ರೀತಿ ಬಂದಿದೆ. ಸಗಣಿ ನೀರನ್ನ ನೀವು 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಆಗ್ತಾ ಬಂತು ಅಂದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಹೆಲ್ದಿಯಾಗೂ ಇರುತ್ತೆ, ಮತ್ತು ಬುಷಿಯಾಗೂ ಸಹ ಗಿಡಗಳು ಬರುತ್ತೆ. ಅದು NPKನ ಕಲಸಿ ತೋರಿಸಿಲ್ಲ, ಬರೀ ಪ್ಯಾಕೆಟ್ ಹಂಗೆ ತೋರಿಸಿದ್ದೀನಿ. ಯಾಕೆಂದರೆ ನನಗೆ ಇದು ಸಗಣಿನೇ ಇತ್ತಲ್ಲ, ಹಂಗಾಗಿ ನಾನೇನು ಅದನ್ನು ಕಲಸಿ ತೋರಿಸಿಲ್ಲ. ನೀವು ಅದನ್ನು ಒಂದು ಸ್ಪೂನ್ ತೊಗೊಂಡು 1 ಲೀಟ್ರ್ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು. ಇನ್ನು ಇವು ನಾನು ಚಿಕ್ಕ ಚಿಕ್ಕ ಸಸಿಗಳು ಇಟ್ಟಿದ್ದೆ ಅನ್ನಲ್ಲ, ನೋಡಿ ಅದು ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಮತ್ತು ಅದರಲ್ಲಿ ಪಕ್ಕದಲ್ಲಿ ಸಸಿಗಳೆಲ್ಲ ಬಂದು ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂತ. ಸೇವಂತಿಗೆ ಗಿಡದಲ್ಲಿ ನಿಮಗೆ ಬುಷಿಯಾಗಿ ಬರಬೇಕು ಅಂದರೆ ಅದು ಕುಡಿನ ಬಿಡಿ. ಕುಡಿ ಚಿವುಟ್ತು ಅಂದರೆ ನಿಮಗೆ ಅದು ಬುಷಿಯಾಗೂ ಬರುತ್ತೆ, ಮತ್ತು ಅದ್ರ ಪಕ್ಕದಲ್ಲಿ ಸಸಿಗಳೂ ಸಹ ಚೆನ್ನಾಗಿ ಬರುತ್ತೆ. ನಾವು ಇಟ್ಟಿದ್ದಂತಹ ಸಸಿ ಎಲ್ಲ ಬರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಬರುತ್ತೆ, ಕೆಲವೊಂದು ಹೋಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಇದರಲ್ಲೂ ನೋಡಿ, ಇಲ್ಲಿ ನಾನು ಎಷ್ಟೊಂದು ಸಸಿಗಳು ಇಟ್ಟಿದ್ದೀನಿ. ಅದರಲ್ಲೂ ಕೆಲವೊಂದು ಬಂದಿದ್ದಾವೆ, ಕೆಲವೊಂದು ಸತ್ತೋಗಿದ್ದಾವೆ, ಏನು ಮಾಡೋಕ್ಕಾಗೋದಿಲ್ಲ. ಇವಾಗಿಂದನೇ ನಾವು ಈ ಸೇವಂತಿಗೆ ಗಿಡಗಳನ್ನ ಚೆನ್ನಾಗಿ ಆರೈಕೆ ಮಾಡ್ತು ಅಂದರೆ ಇನ್ನು ಮಳೆಗಾಲ ಶುರುವಾದಾಗಂತೂ ರಾಶಿ ರಾಶಿ ಹೂವು ಬರುತ್ತೆ. ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಸೇವಂತಿಗೆ ಹೂವೆಲ್ಲ ಇರುತ್ತೆ. ಅದರಲ್ಲೂ ರಾಶಿ ರಾಶಿ ಸೇವಂತಿಗೆ ಹೂವು ಬಿಟ್ಟಿರುತ್ತೆ.
ನಾನು ಹೊರಗಡೆ ಎಲ್ಲಾದರೂ ಹೋದಾಗ ನೋಡ್ತಾ ಇರ್ತೀನಿ, ಎಲ್ಲಾದರೂ ಸಗಣಿ ಸಿಗುತ್ತೋ ಏನೋ ಅಂತ. ಅದನ್ನು ತೆಗೆದು ನಾನು ಕವರಲ್ಲಿ ಹಾಕ್ಕೊಂಡು ತೊಗೊಂಡು ಬಂದು ಈ ಥರ ಒಣಗಿಸಿ ಇಟ್ಕೊಂಡಿರ್ತೀನಿ. ಯಾವಾಗಾದರೂ ಈ ಥರ ಗಿಡಕ್ಕೆ ಬೇಕಾದಾಗ ನಾನು ನೆನೆಸ್ಬಿಟ್ಟು ಈ ಸೇವಂತಿಗೆ ಗಿಡಗಳಿಗೆ ಹಾಕ್ತೀನಿ. ಮನೇಲಿ ಬೈತಾರೆ, ಹೊರಗಡೆ ಬಂದ್ರೂ ನೀನು ಸುಮ್ಮನೆ ಇರೋದಿಲ್ವಲ್ಲ, ಆ ಸಗಣಿ ಬಿದ್ದಿದ್ರೂ ಬಿಡೋದಿಲ್ಲ, ಅದನ್ನು ತಗೋತೀಯಾ ಅಂತ ಬೈತಿರ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಈ ಗಾರ್ಡನ್ ಮಾಡೋರ ಬುದ್ಧಿನೇ ಇಷ್ಟಿರುತ್ತೆ. ಯಾಕೆ ಅಂದರೆ ಹೇಳಿ, ನಮಗೆ ಗಾರ್ಡನಿಗೆ ಬೇಕಾಗಿರೋ ಅಂಥದ್ದು ಏನಾದರೂ ಸಿಗುತ್ತೇನೋ ಅಂತ ಕಣ್ಣೆಲ್ಲ ಆ ಕಡೆ ಈ ಕಡೆ ಹುಡುಕ್ತಾನೇ ಇರುತ್ತೆ. ನಾನು ಅದೇ ಕೆಲಸನೇ ಮಾಡೋದು. ಅಂದರೆ ನಮ್ಮೂರ ಕಡೆ ಸಿಗುತ್ತೆ ಸಗಣಿ, ಅಂದರೆ ನನಗೆ ಹೋಗೋಕ್ಕೆ ಟೈಮ್ ಇರೋದಿಲ್ಲ. ಕೆಲವೊಂದೊಂದು ಸತಿ ಯಾವಾಗಲೋ ಒಂದು ಸರಿ ತೊಗೊಂಬಂದಿದ್ದನ್ನು ನಾನು ಒಣಗಿಸಿ ಇಟ್ಕೊಂಡಿರ್ತೀನಿ. ಅದನ್ನೇ ಈ ಥರ ನೆನೆಸ್ಬಿಟ್ಟು ಅದು ಕೈನಲ್ಲಿ ಈ ಥರ ಕಿವುಚ್ಬಿಟ್ಟು ಹಾಕ್ಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ಯಾಕೆಂದರೆ ಹಸಿ ಸಗಣಿನೇ ಬೇಕು ಅಂತ ಏನೂ ಇಲ್ಲ. ಹಸಿ ಸಗಣಿ ಇದ್ದವರು ಹಾಕ್ಕೊಳ್ಳಿ, ಇಲ್ಲ ಅಂದರೆ NPK ಏನಾದ್ರೂ ಕಲಿಸ್ಬಿಟ್ಟು ಹಾಕಿ, ಇಲ್ಲ ಒಣಗಿಸಿ ಇಟ್ಕೊಂಡಿರ್ತೀರಲ್ಲ ಅದನ್ನಾದರೂ ಹಾಕಿ. ಇಲ್ಲ ಇವಾಗಂತೂ ನಿಮಗೆ ಆನ್ಲೈನಲ್ಲೂ ಸಹ ಸಿಗಬಹುದು ಇದು ಒಣಗಿರೋ ಅಂತಹ ಸಗಣಿ. ತರಿಸ್ಬಿಟ್ಟು ನೀವು ಹಾಕೋಬೋದು. ಸಗಣಿಗೆಲ್ಲ ನೀವು ಆನ್ಲೈನಲ್ಲಿ ದುಡ್ಡು ಕೊಡೋ ಬದಲು ಈ NPK ಇರುತ್ತಲ್ಲ ಅದನ್ನೇ ಕಲಿಸ್ಬಿಟ್ಟು ಹಾಕಿದ್ರೇ ಉತ್ತಮ ಅಂತ ನನ್ನ ಅನಿಸಿಕೆ. ನೋಡಿ, ಲಾಸ್ಟಲ್ಲಿ ಇಷ್ಟೆಲ್ಲ ಉಳಿದಿದೆ, ಅದನ್ನು ಮತ್ತೆ ನಾನು ಒಣಗಿಸ್ಬಿಟ್ಟು ತೆಗೆದಿಟ್ಟಿರ್ತೀನಿ. ನೋಡಿ, ಲಾಸ್ಟಲ್ಲಿ ಗಿಡಕ್ಕೆ ನೀರೆಲ್ಲ ಹಾಕೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಅಂದರೆ ಇವತ್ತು ನಾನು ಕೊರಿಯರ್ ಹಾಕ್ಬಿಟ್ಟು ಬಂದು ಗಿಡಗಳಿಗೆ ನೀರು ಹಾಕಿದ್ದು. ಈ ಗಾರ್ಡನ್ನಲ್ಲೇ 7 ಗಂಟೆ ಆಗಿದೆ. ಇನ್ನು ಮನೆಗೆ ಹೋಗಿ ನಾನು ಸ್ನಾನ ಮಾಡಿ ಅಡುಗೆ ಮಾಡಿ ನಾನು ಊಟ ಮಾಡಿ ವಿಡಿಯೋ ಎಡಿಟ್ ಮಾಡಿ ಮಲಗೋ ಅಷ್ಟರೊಳಗೆ 12 ಗಂಟೆ 1 ಗಂಟೆ ಆಗಿರುತ್ತೆ. ಕೆಲವೊಂದೊಂದು ಸರಿ ನೈಟು ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗಿರೋದಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿರುತ್ತೆ. ಇನ್ನು ಬೆಳಿಗ್ಗೆನೇ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅದು ಅಪ್ಲೋಡ್ ಮಾಡೋದು, ಏನೂ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಸರಿ ಈ ಥರ ಆಗುತ್ತೆ. ಈಗ ಸಪೋರ್ಟ್ ಮಾಡೋರು ಅಂತ ಯಾರೂ ಇಲ್ಲ, ನಾನೇ ಮಾಡಬೇಕು ಎಲ್ಲ ಕೆಲಸನೂ. ಏನು ಮಾಡೋದು? ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.